ಈ ಹಿಂದಿನ ಕ್ಲಾಸಿನಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಲಾಗಿದೆ. ಈ ಕ್ಲಾಸಿನಲ್ಲಿ 5 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ವಿಭಾಗ ಬ, ಕೆಳಗಿನವುಗಳಲ್ಲಿ ಬೇಕಾದ 4ಕ್ಕೆ 200 ಶಬ್ದಗಳು ಮೀರದಂತೆ ಉತ್ತರಿಸಿರಿ ಅಂತ ಇದೆ. ಇದರಲ್ಲಿ ಮೊದಲ ಪ್ರಶ್ನೆ 7, ದೂರ ಸಂವೇದಿಯ ವ್ಯಾಖ್ಯೆ ಕೊಡಿರಿ ಹಾಗೂ ದೂರ ಸಂವೇದಿಯ ಇತಿಹಾಸದ ಕುರಿತು ಬರೆಯಿರಿ ಅಂತ ಪ್ರಶ್ನೆ ಇದೆ. ದೂರ ಸಂವೇದಿಯ ವ್ಯಾಖ್ಯೆಯನ್ನು ನೋಡಿದಾಗ ದೂರ ಸಂವೇದಿಯು ಭೌತಿಕ ಸಂಪರ್ಕವಿಲ್ಲದೆ ಒಂದು ವಸ್ತುವಿನ ಅಥವಾ ಒಂದು ಪ್ರದೇಶದ ಗುಣಲಕ್ಷಣಗಳನ್ನು ಅಳೆಯುವಂಥ ಮತ್ತು ವಿಶ್ಲೇಷಿಸುವಂಥ ತಂತ್ರಜ್ಞಾನವಾಗಿದೆ. ಅಂದರೆ ಭೌತಿಕ ಸಂಪರ್ಕವಿಲ್ಲದೆ ಯಾವುದೇ ಒಂದು ವಸ್ತುವಿನ ಅಥವಾ ಪ್ರದೇಶದ ಗುಣಲಕ್ಷಣಗಳನ್ನು ಅಳೆಯುವಂಥ ಮತ್ತು ವಿಶ್ಲೇಷಿಸುವಂಥ ತಂತ್ರಜ್ಞಾನವೇ ಈ ಒಂದು ದೂರ ಸಂವೇದಿಯಾಗಿದೆ. ಇದರಲ್ಲಿ ವಿದ್ಯುತ್ ಕಾಂತೀಯ ಅಲೆಗಳು ಪ್ರತಿಫಲಿಸಿ ಅಥವಾ ಹೊರಸೂಸಲ್ಪಟ್ಟು ಸೆನ್ಸರ್ಗಳನ್ನು ತಲುಪುತ್ತವೆ. ಈ ಒಂದು ದತ್ತಾಂಶವನ್ನು ವಿಶ್ಲೇಷಿಸಿ ಭೂಮಿಯ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ಪಡೆಯಲಾಗುತ್ತದೆ. ಇದನ್ನು ಸರಳವಾಗಿ ಹೇಳುವುದಾದರೆ ದೂರದಿಂದಲೇ ತಿಳಿಯುವಿಕೆ ಎಂದು ನಾವು ಹೇಳಬಹುದು. ಇದು ಉಪಗ್ರಹಗಳು, ವಿಮಾನಗಳು ಅಥವಾ ಡ್ರೋನ್ಗಳಿಂದ ಮಾಡಲಾಗುತ್ತದೆ. ಇನ್ನು ದೂರ ಸಂವೇದಿಯ ಇತಿಹಾಸವನ್ನು ನೋಡಿದಾಗ ಈ ಒಂದು ದೂರ ಸಂವೇದಿಯ ಇತಿಹಾಸವು 5 ಅಂಶಗಳನ್ನು ಒಳಗೊಂಡಿದೆ. 1, ಆರಂಭಿಕ ಹಂತಗಳು. 2, ಮಿಲಿಟರಿ ಮತ್ತು ಶೀತಲ ಸಮರ. 3, ಉಪಗ್ರಹಗಳ ಯುಗ. 4, ಆಧುನಿಕ ಕಾಲ. ಮತ್ತು 5, ಭೌಗೋಳಿಕ ಮಾಹಿತಿ ವ್ಯವಸ್ಥೆ. ಈ ತೆರನಾಗಿ ಆರಂಭಿಕ ಹಂತದಿಂದ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯವರೆಗೆ ಈ ಒಂದು ದೂರ ಸಂವೇದಿಯ ಇತಿಹಾಸವು ಇರುವುದು ಕಂಡುಬರುತ್ತದೆ. ಇನ್ನು ಪ್ರಶ್ನೆ 8, ದೂರ ಸಂವೇದಕಗಳ ಪ್ರಕಾರಗಳ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಇದೆ. ಈ ಒಂದು ದೂರ ಸಂವೇದಕಗಳನ್ನು ಅವು ಬಳಸುವಂಥ ತಂತ್ರಜ್ಞಾನದ ಆಧಾರದ ಮೇಲಿಂದ ಹಲವು ವಿಧಗಳಾಗಿ ವಿಂಗಡಿಸಲಾಗಿದೆ. ಇವುಗಳಲ್ಲಿ ಕೆಲವು ಸಕ್ರಿಯವಾಗಿ ಸಿಗ್ನಲ್ ಕಳುಹಿಸಿ ಹಿನ್ನಡೆಯನ್ನು ಅಳೆಯುತ್ತವೆ, ಉದಾಹರಣೆಗೆ ಲೇಸರ್. ಮತ್ತು ಕೆಲವು ನಿಷ್ಕ್ರಿಯವಾಗಿ ನೈಸರ್ಗಿಕ ಶಕ್ತಿಯನ್ನು ಗ್ರಹಿಸುತ್ತವೆ, ಉದಾಹರಣೆಗೆ ಸೂರ್ಯನ ಬೆಳಕು ಆಗಿದೆ. ಅಂದ ಮೇಲೆ ಈ ಒಂದು ದೂರ ಸಂವೇದಕಗಳ ವಿಧಗಳು ಯಾವುವು ಅಂತ ನಾವು ನೋಡಿದಾಗ 1, ಅಲ್ಟ್ರಾಸಾನಿಕ್ ಸಂವೇದಕಗಳು. 2, ಇನ್ಫ್ರಾರೆಡ್ ಸಂವೇದಕಗಳು. 3, ಲೇಸರ್ ಸಂವೇದಕಗಳು. 4, ಲೀಡಾರ್. 5, ರಾಡಾರ್. ಮತ್ತು 6, ನಿಷ್ಕ್ರಿಯ ಸಂವೇದಕಗಳು ಅಂತ ಇದ್ದು, ಇಲ್ಲಿ ಈ 6 ಸಂವೇದಕಗಳು ಮಾಡುವಂಥ ಕೆಲಸದ ರೀತಿ ಮತ್ತು ಅವುಗಳ ಉಪಯೋಗವನ್ನು ಇಲ್ಲಿ ಕೊಡಲಾಗಿದೆ. ಈ ಎಲ್ಲ ಸಂವೇದಕಗಳು, ಅಂದರೆ ಈ 6 ಸಂವೇದಕಗಳು ತಮ್ಮ ಕಾರ್ಯನಿರ್ವಹಣೆಯ ವಿಧಾನ, ಅಳೆಯುವ ದೂರದ ಶ್ರೇಣಿ ಮತ್ತು ನಿಖರತೆಯ ಆಧಾರದ ಮೇಲೆ ವಿಭಿನ್ನ ಅನ್ವಯಿಕೆಗಳಲ್ಲಿ ಇವು ಬಳಸಲ್ಪಡುತ್ತವೆ. ಪ್ರಶ್ನೆ 9, ವೈಮಾನಿಕ ಛಾಯಾಚಿತ್ರ ವಿವರಣೆಯ ಅಂಶಗಳನ್ನು ಕುರಿತು ಬರೆಯಿರಿ ಅಂತ ಪ್ರಶ್ನೆ ಇದೆ. ಈ ಒಂದು ವೈಮಾನಿಕ ಛಾಯಾಚಿತ್ರ ವಿವರಣೆಯ ಮುಖ್ಯ ಅಂಶಗಳು ಎಂದರೆ ಕ್ಯಾಮರಾ ಅಕ್ಷ, ಮಾಪಕ, ಎತ್ತರ, ವೀಕ್ಷಣೆ ಕೋನ, ಫೋಕಲ್ ಲೆಂತ್, ಪ್ರೊಜೆಕ್ಷನ್ ಮತ್ತು ವಸ್ತುಗಳ ಜಾಮಿತಿಯ ವಿರೂಪಗಳು. ಇವುಗಳ ಜೊತೆಗೆ ಫೋಟೋ ತೆಗೆದ ಪ್ಲಾಟ್ಫಾರ್ಮ್, ಅಂದರೆ ವಿಮಾನ, ಡ್ರೋನ್, ಬಲೂನ್, ಸಂವೇದಕ ಮತ್ತು ಫೋಟೋದಲ್ಲಿನ ವಸ್ತುಗಳ ವಿಶ್ಲೇಷಣೆ, ಈ ಎಲ್ಲವುಗಳು ಈ ಒಂದು ವೈಮಾನಿಕ ಛಾಯಾಚಿತ್ರ ವಿವರಣೆಯ ಪ್ರಮುಖವಾದಂಥ ಅಂಶಗಳು ಅಥವಾ ಭಾಗಗಳು ಆಗಿವೆ. ಅಂದ ಮೇಲೆ ಇವುಗಳನ್ನು ವಿವರವಾಗಿ ನೋಡಿದಾಗ 1, ಕ್ಯಾಮರಾ ಅಕ್ಷ ಮತ್ತು ಓರಿಯೆಂಟೇಷನ್. ಇದರಲ್ಲಿ ನಾಡೀರ್, ಓಬ್ಲಿಕ್ ಅಂತ ಇದ್ದರೆ. 2, ಮಾಪಕ. 3, ಹಾರಾಟದ ಎತ್ತರ. 4, ಫೋಕಲ್ ಲೆಂಗ್ತ್. 5, ಜಾಮಿತಿಯ
ವಿರೂಪತೆ, 6 ಪ್ಲಾಟ್ಫಾರ್ಮ್ ಮತ್ತು ಸಂವೇದಕ ಮತ್ತು 7 ಅಪ್ಲಿಕೇಶನ್ಗಳು ಆಗಿದ್ದು, ಈ ಎಲ್ಲ ಅಂಶಗಳನ್ನು ವಿಶ್ಲೇಷಿಸುವುದರ ಮೂಲಕ ವೈಮಾನಿಕ ಛಾಯಾಚಿತ್ರವು ಭೂಮಿಯ ಮೇಲ್ವಲಯದ ವಿಶಿಷ್ಟವಾದ ಮತ್ತು ವಿವರವಾದಂಥ ಪಕ್ಷಿ ನೋಟವನ್ನು ನೀಡುತ್ತದೆ. ಇದು ಅಂದರೆ ಈ ಒಂದು ವೈಮಾನಿಕ ಛಾಯಾಚಿತ್ರವು ನಕ್ಷೆ ಮತ್ತು ವಿಶ್ಲೇಷಣೆಗಳಿಗೆ ಬಹಳ ಮುಖ್ಯವಾಗಿದೆ ಎಂದು ನಾವು ಹೇಳಬಹುದು. ಪ್ರಶ್ನೆ 10. ವೈಮಾನಿಕ ಛಾಯಾಗ್ರಹಣದ ಉಪಯೋಗಗಳನ್ನು ವರ್ಣಿಸಿರಿ ಅಂತ ಪ್ರಶ್ನೆ ಇದೆ. ಈ ಒಂದು ವೈಮಾನಿಕ ಛಾಯಾಗ್ರಹಣವು ನಕ್ಷೆ ರಚನೆ, ಭೂಬಳಕೆ ಯೋಜನೆ, ಪುರಾತತ್ವ, ಪರಿಸರ ಅಧ್ಯಯನ, ನಗರ ಯೋಜನೆ, ಕಣ್ಗಾವಲು, ನಿರ್ಮಾಣ ಮೇಲ್ವಿಚಾರಣೆ, ರಿಯಲ್ ಎಸ್ಟೇಟ್, ಚಲನಚಿತ್ರ ನಿರ್ಮಾಣ ಮತ್ತು ಮಿಲಿಟರಿ ಉದ್ದೇಶಗಳಂತಹ ಅನೇಕ ಕ್ಷೇತ್ರಗಳಲ್ಲಿ ಈ ಒಂದು ವೈಮಾನಿಕ ಛಾಯಾಗ್ರಹಣವು ಉಪಯುಕ್ತವಾಗಿದೆ. ಈ ಒಂದು ಭೂಮಿಯ ವಿಶಾಲ ನೋಟ ಮತ್ತು ವಿವರಗಳನ್ನು ನೀಡುವ ಮೂಲಕ ನೈಜ ಸಮಯದ ಡೇಟಾ ಮತ್ತು ಸಾಂಪ್ರದಾಯಿಕ ವಿಧಾನಗಳಿಗಿಂತ ಹೆಚ್ಚು ಪರಿಣಾಮಕಾರಿ ಮತ್ತು ಅಗ್ಗದ ಪರಿಹಾರಗಳನ್ನು ಈ ಒಂದು ವೈಮಾನಿಕ ಛಾಯಾಗ್ರಹಣವು ಒದಗಿಸುತ್ತದೆ. ಅಂದ ಮೇಲೆ ಈ ಒಂದು ವೈಮಾನಿಕ ಛಾಯಾಗ್ರಹಣದ ಉಪಯೋಗಗಳು ಏನು ಅಂತ ನಾವು ನೋಡಿದಾಗ, 1 ನಕ್ಷೆ ರಚನೆ ಮತ್ತು ಭೂಗೋಳಶಾಸ್ತ್ರ. ಅಂದರೆ ಭೂಗೋಳಶಾಸ್ತ್ರದಲ್ಲಿ ಟೋಪೋಗ್ರಾಫಿಕ್ ನಕ್ಷೆಗಳಿಗಾಗಿ ಮತ್ತು ಭೂಬಳಕೆಯ ವಿಶ್ಲೇಷಣೆಗಾಗಿ ಈ ಒಂದು ವೈಮಾನಿಕ ಛಾಯಾಗ್ರಹಣವನ್ನು ಬಳಸಲಾಗುತ್ತದೆ. 2 ಪರಿಸರ ಮತ್ತು ಸಂರಕ್ಷಣೆ. ಅಂದರೆ ಅರಣ್ಯನಾಶ, ಭೂಸವಕಳಿ ಮತ್ತು ವನ್ಯಜೀವಿ ಆವಾಸ ಸ್ಥಾನಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಪರಿಸರದ ಬದಲಾವಣೆಗಳನ್ನು ಟ್ರ್ಯಾಕ್ ಮಾಡಲು ಈ ಒಂದು ವೈಮಾನಿಕ ಛಾಯಾಗ್ರಹಣವು ಸಹಕಾರಿಯಾಗಿದೆ. 3 ನಗರ ಮತ್ತು ಮೂಲಭೂತ ಸೌಕರ್ಯ ಯೋಜನೆ. ಅಂದರೆ ರಸ್ತೆಗಳು, ಸೇತುವೆಗಳು ಮತ್ತು ಸಾರಿಗೆ ಮಾರ್ಗಗಳ ಯೋಜನೆ ಮತ್ತು ಅಭಿವೃದ್ಧಿಗೆ ಈ ಒಂದು ವೈಮಾನಿಕ ಛಾಯಾಗ್ರಹಣವು ಸಹಾಯ ಮಾಡುತ್ತದೆ. 4 ಪುರಾತತ್ವ. ಅಂದರೆ ಮರೆ ಮಾಡಿದಂಥ ಪ್ರಾಚೀನ ಕಾಲದ ರಚನೆಗಳು ಮತ್ತು ಪುರಾತತ್ವ ಸ್ಥಳಗಳನ್ನು ಪತ್ತೆ ಹಚ್ಚಲು ಈ ಒಂದು ವೈಮಾನಿಕ ಛಾಯಾಗ್ರಹಣವು ಸಹಾಯ ಮಾಡುತ್ತದೆ. 5 ರಿಯಲ್ ಎಸ್ಟೇಟ್ ಮತ್ತು ವಾಣಿಜ್ಯ. ಅಂದರೆ ಆಸ್ತಿಗಳ ಸಂಪೂರ್ಣ ನೋಟವನ್ನು ಪ್ರದರ್ಶಿಸಲು ಮತ್ತು ಮಾರುಕಟ್ಟೆಗೊಳಿಸಲು ಈ ಒಂದು ವೈಮಾನಿಕ ಛಾಯಾಗ್ರಹಣವನ್ನು ಬಳಸಲಾಗುತ್ತದೆ. 6 ಕಣ್ಗಾವಲು ಮತ್ತು ಮಿಲಿಟರಿ. ಅಂದರೆ ಗುರಿಗಳನ್ನು ಗುರುತಿಸಲು, ಗಡಿಗಳನ್ನು ಕಾವಲು ಮಾಡಲು ಮತ್ತು ಮಿಲಿಟರಿ ಕಾರ್ಯಾಚರಣೆಗಳನ್ನು ಬೆಂಬಲಿಸಲು ಈ ಒಂದು ವೈಮಾನಿಕ ಛಾಯಾಗ್ರಹಣವು ಸಹಾಯಕವಾಗಿದೆ. 7 ನಿರ್ಮಾಣ ಮತ್ತು ಅಭಿವೃದ್ಧಿ. ಅಂದರೆ ನಿರ್ಮಾಣ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಭೂಮಿಯ ವಿಶ್ಲೇಷಣೆಗಾಗಿ ಈ ಒಂದು ವೈಮಾನಿಕ ಛಾಯಾಗ್ರಹಣವು ಉಪಯುಕ್ತವಾಗಿದೆ. 8 ಚಲನಚಿತ್ರ ನಿರ್ಮಾಣ. ಅಂದರೆ ನಾಟಕೀಯ ಮತ್ತು ಕಲಾತ್ಮಕ ದೃಶ್ಯಗಳನ್ನು ಸೆರೆ ಹಿಡಿಯಲು ಇದು ಅಂದರೆ ವೈಮಾನಿಕ ಛಾಯಾಗ್ರಹಣವು ಉಪಯುಕ್ತವಾಗಿದೆ. 9 ಪಕ್ಷಿ ನೋಟ. ಅಂದರೆ ಭೂಮಿಯ ಮೇಲಿನ ವೈಶಿಷ್ಟ್ಯಗಳ ಸಂಪೂರ್ಣ ಸಂದರ್ಭವನ್ನು, ಅಂದರೆ ಅಲ್ಲಿಯ ಮಾಹಿತಿಯನ್ನು ಈ ಒಂದು ವೈಮಾನಿಕ ಛಾಯಾಗ್ರಹಣವು ಒದಗಿಸುತ್ತದೆ. 10 ಡೇಟಾ ಸಂಗ್ರಹಣೆ. ಅಂದರೆ ಈ ಒಂದು ವೈಮಾನಿಕ ಛಾಯಾಗ್ರಹಣವು ಒಂದು ಚಿತ್ರದಲ್ಲಿ ದೊಡ್ಡ ಪ್ರದೇಶದ ಮಾಹಿತಿಯನ್ನು ರೆಕಾರ್ಡ್ ಮಾಡುತ್ತದೆ. 11 ವಿವರ ಮತ್ತು ಆಳ. ಅಂದರೆ ಸ್ಟಿರಿಯೋಸ್ಕೋಪಿಕ್ ಜೋಡಿಗಳೊಂದಿಗೆ ಈ ಒಂದು ವೈಮಾನಿಕ ಛಾಯಾಗ್ರಹಣವು 3D ನೋಟ ಮತ್ತು ಆಳದ ಮಾಹಿತಿಯನ್ನು ನೀಡುತ್ತದೆ. 12 ವೆಚ್ಚ ಪರಿಣಾಮಕಾರಿ. ಅಂದರೆ ಸಾಂಪ್ರದಾಯಿಕ ನೆಲೆ ಆಧಾರಿತ ಸಮೀಕ್ಷೆಗಳಿಗಿಂತ ಈ ಒಂದು ವೈಮಾನಿಕ ಛಾಯಾಗ್ರಹಣವು ಅಗ್ಗವಾದುದು, ಅಂದರೆ ಕಡಿಮೆ ವೆಚ್ಚದಾಯಕವಾಗಿದೆ. ಕೊನೆಯದಾಗಿ 13 ಭೂಮಿಯ ಸ್ಥಿತಿಯ ದಾಖಲೆ. ಅಂದರೆ ಯಾವುದೇ ಒಂದು ನಿರ್ದಿಷ್ಟ ಕ್ಷಣದ ಭೂಮಿಯ ಸ್ಥಿತಿಯ ದಾಖಲೆಗಳನ್ನು ಈ ಒಂದು ವೈಮಾನಿಕ ಛಾಯಾಗ್ರಹಣವು ಒದಗಿಸುತ್ತದೆ. ಈ 13 ವೈಮಾನಿಕ ಛಾಯಾಗ್ರಹಣದ ಉಪಯೋಗಗಳು ಆಗಿವೆ. ಕೊನೆಯ ಪ್ರಶ್ನೆ 11 ಭಾರತೀಯ ದೂರ ಸಂವೇದಿ ಕೇಂದ್ರಗಳ ಕಾರ್ಯಚಟುವಟಿಕೆಗಳನ್ನು ವಿವರಿಸಿರಿ
ಅಂತ ಪ್ರಶ್ನೆ ಇದೆ. ಮೊದಲಿಗೆ ಈ ಒಂದು ಭಾರತೀಯ ದೂರ ಸಂವೇದಿ ಕೇಂದ್ರಗಳ ಪ್ರಮುಖ ಸಂಸ್ಥೆಗಳು ಯಾವುವು ಅಂತ ನಾವು ನೋಡಿದಾಗ, ಒಂದು ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್, 2 ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ, ಮತ್ತು 3 ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಗಿದ್ದು, ಈ ಒಂದು ಭಾರತೀಯ ದೂರ ಸಂವೇದಿ ಕೇಂದ್ರಗಳು ಉಪಗ್ರಹಗಳಿಂದ ಚಿತ್ರಗಳನ್ನು ಸ್ವೀಕರಿಸುತ್ತವೆ, ಸಂಸ್ಕರಿಸುತ್ತವೆ ಮತ್ತು ವಿಶ್ಲೇಷಿಸುತ್ತವೆ. ಅವುಗಳನ್ನು ಅಂದರೆ ಉಪಗ್ರಹಗಳಿಂದ ಪಡೆದಂಥ ಚಿತ್ರಗಳನ್ನು ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ, ಕೃಷಿ, ವಿಪತ್ತು ನಿರ್ವಹಣೆ, ನಗರ ಯೋಜನೆ ಮತ್ತು ನೀರಾವರಿಗಾಗಿ ಈ ಒಂದು ದೂರ ಸಂವೇದಿ ಕೇಂದ್ರಗಳು ಬಳಸುತ್ತವೆ. ಅಂದ ಮೇಲೆ ಈ ಒಂದು ಭಾರತೀಯ ದೂರ ಸಂವೇದಿ ಕೇಂದ್ರಗಳ ಪ್ರಮುಖ ಚಟುವಟಿಕೆಗಳು ಡೇಟಾ ಸ್ವಾಧೀನ, ವಿಶ್ಲೇಷಣೆ, ಮೌಲ್ಯವರ್ಧಿತ ಉತ್ಪನ್ನಗಳ ರಚನೆ ಮತ್ತು ಬಳಕೆದಾರರಿಗೆ ಡೇಟಾ ಪ್ರಸಾರವನ್ನು ಈ ಒಂದು ದೂರ ಸಂವೇದಿ ಕೇಂದ್ರಗಳ ಚಟುವಟಿಕೆಗಳು ಒಳಗೊಂಡಿರುತ್ತವೆ. ಇದು ಸುಸ್ಥಿರ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಈ ಒಂದು ದೂರ ಸಂವೇದಿ ಕೇಂದ್ರಗಳ ಮುಖ್ಯ ಚಟುವಟಿಕೆಗಳನ್ನು ನಾವು ವಿವರವಾಗಿ ನೋಡಿದಾಗ, 1 ಡೇಟಾ ಸ್ವೀಕರಿಸುವುದು ಮತ್ತು ಸಂಸ್ಕರಿಸುವುದು, 2 ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ, 3 ವಿಪತ್ತು ನಿರ್ವಹಣೆ, 4 ನಗರ ಮತ್ತು ಪ್ರಾದೇಶಿಕ ಯೋಜನೆ, 5 ಭೂಗರ್ಭ ಜಲದ ಹುಡುಕಾಟ, 6 ತಂತ್ರಜ್ಞಾನ ಅಭಿವೃದ್ಧಿ ಮತ್ತು 7 ಡೇಟಾ ಪ್ರಸರಣ ಆಗಿದ್ದು, ಈ 7 ಈ ಒಂದು ಭಾರತೀಯ ದೂರ ಸಂವೇದಿ ಕೇಂದ್ರಗಳ ಪ್ರಮುಖ ಕಾರ್ಯ ಚಟುವಟಿಕೆಗಳು ಆಗಿವೆ. ಈ ತೆರನಾಗಿ 2025 ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತಿರುವಂತಹ 5 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳು ಆಗಿದ್ದು, ಮುಂದಿನ ಕ್ಲಾಸಿನಲ್ಲಿ 10 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.